ನಿಮ್ಮ ಅಸ್ತಿತ್ವದ ಮೇಲೆ ಭರವಸೆ ಇಡಿ. ನಿಮಗೆ ನಿಮ್ಮ ಬಗ್ಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಹಲವು ಪಟ್ಟು ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮನ್ನ ನೀವು ತುಂಬಾ ಹೀನದೃಷ್ಟಿಯಿಂದ ಅಳೆದುಕೊಳ್ತೀರಿ, ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತೀರಿ. ನೀವು ಸಣ್ಣವರಲ್ಲ. ಭರವಸೆ ಇಡಿ. ಅದೇ ಉನ್ನತವಾದ ಭರವಸೆಯನ್ನ ಶ್ರದ್ಧೆ ಅಂತಾನೂ ಕರೀತಾರೆ. ಯಾವುದು ಹೋಗತ್ತೋ ಹೋಗಲಿ, ಬಿಟ್ಟು ಬಿಡಿ. ನಾವು ಆಗಲೂ ಬದುಕ್ತೀವಿ, ಮತ್ತೆ ಖುಷಿಯಾಗಿ ಬದುಕ್ತೀವಿ. ಮತ್ತೆ ಪಕ್ಕಾ ಭರವಸೆ ಇದೆ. ಯಾವುದೋ ಚಿಕ್ಕ ಸಂಗತಿಯನ್ನ ಬಿಟ್ಟುಕೊಟ್ರೆ ಖಂಡಿತ ಅದಕ್ಕಿಂತ ಒಳ್ಳೆಯ ಉನ್ನತವಾದ ಸಂಗತಿನೇ ಸಿಗತ್ತೆ ಅನ್ನೋ ಸಂಪೂರ್ಣ ಭರವಸೆ ಇದೆ. ಎಲ್ಲಕ್ಕಿಂತ ಕೆಟ್ಟದಂದ್ರೆ ಏನಾಗೋಕ್ ಸಾಧ್ಯ? ಹೆಚ್ಚಂದ್ರೆ ಒಂದು ಯೋಗ್ಯವಾದ ಕೆಲಸದಲ್ಲಿರಬೇಕಾದ್ರೆ ದೇಹಕ್ಕೆ ಸಾವು ಬಂದ್ಬಿಡಬಹುದು. ಇದೇ ತಾನೇ ಆಗೋದು. ಒಂದು ಕ್ಷುದ್ರ ಬದುಕು ಬದುಕೋದಕ್ಕಿಂತ ಇದೇ ಒಂದು ರೀತಿಯಲ್ಲಿ ಒಳ್ಳೆಯದು. ಮತ್ತೆ ನಮಗೆ ಮಾತ್ರ ಸಾವು ಬರೋದಕ್ಕೆ, ಅಸ್ತಿತ್ವಕ್ಕೆ ನಮ್ಮ ಮೇಲೇನಾದ್ರೂ ದ್ವೇಷ ಇದೆಯಾ? ಒಂದ್ ವೇಳೆ ನಮಗೆ ಸಾವು ಬರೋದಾದ್ರೆ ಅದು ಎಲ್ಲರಿಗೂ ಬರುವಂಥದ್ದೇ. ನಾನು ಪ್ರಾಮಾಣಿಕತೆಯ ಜೀವನವನ್ನ ನಡೆಸಿದ ಮೇಲೆ ಎಲ್ಲಕ್ಕಿಂತ ಕೆಟ್ಟದು ಅಂದ್ರೆ ಏನಾಗಬಹುದು? ಸಾಯಬಹುದಷ್ಟೇ. ಹಾಗಾದ್ರೆ ಅಪ್ರಾಮಾಣಿಕರೇನಾದ್ರೂ ಅಮರರಾಗಿ ಬಿಟ್ಟಿದ್ದಾರಾ? ಅಪ್ರಾಮಾಣಿಕರು ಕೂಡ ಸಾಯೋದು ನಿಶ್ಚಿತವೇ ತಾನೆ? ಹೇಡಿಗಳಾದವರು ಕೂಡ ಸಾಯೋದು ನಿಶ್ಚಿತವೇ ತಾನೆ? ಅಥವಾ ಹೇಡಿತನ ಪ್ರದರ್ಶಿಸಿ ಅವರೆಲ್ಲ ಅಮರರಾಗಿ ಬಿಡ್ತಾರಾ? ನೀವು ಹೇಳೋದೇನೆಂದ್ರೆ, ಆಚಾರ್ಯಜಿ, ನಾವು ಸಾಯೋದಕ್ಕೆ ಹೆದರೋದಿಲ್ಲ. ನಾವು ಅನೇಕ ಥರದ ಕಷ್ಟಗಳಿಗೆ ಹೆದರ್ತೀವಿ. ಮತ್ತೆ ನಮಗೆ ಬರೋ ಕಷ್ಟಗಳಿಗೂ ಹೆದರೋದಿಲ್ಲ ಆಚಾರ್ಯಜಿ. ನಾವು ತುಂಬಾ ಒಳ್ಳೆ ಜನ. ನಮ್ಮ ಆಪ್ತರಿಗೆ ಏನೂ ಆಗಬಾರದು ಅಂತ ಅಷ್ಟೇ. ನನಗೋಸ್ಕರ ನಾನು ಬದುಕ್ತಾನೇ ಇಲ್ಲ. ನಾನು ನನ್ನ ಜೀವನವನ್ನ ಬೇರೆಯವರಿಗೋಸ್ಕರನೇ ಮೀಸಲಿಟ್ಟಿದ್ದೀನಿ. ಅವರಿಗೆ ಏನೂ ಆಗಬಾರದಲ್ವಾ ಆಚಾರ್ಯಜಿ? ಅದಕ್ಕೋಸ್ಕರನೇ ನಾನು ಸುಳ್ಳು ಜೀವನವನ್ನ ಬದುಕ್ತಿದ್ದೀನಿ. ನೀವು ನಡೆಸ್ತಾ ಇರೋ ಈ ಜೀವನದಿಂದ ನಿಮ್ಮ ಆಪ್ತರಿಗಾದ್ರೂ ಏನು ಸಿಗ್ತಾ ಇದೆ? ಒಂದು ದುರ್ಬಲವಾಗಿರೋ ಹುಸಿಯಾದ ಟೊಳ್ಳು ಜೀವನ ನಡೆಸುವುದಕ್ಕೆ ನೀವು ಕೊಡ್ತಾ ಇರೋ ಎಲ್ಲಾ ತರ್ಕಗಳು ಎಷ್ಟು ಆಧಾರರಹಿತವಾಗಿವೆ. ನಾನು ನನ್ನ ಆಪ್ತರಿಗೋಸ್ಕರ ಹೆದರಿಕೊಂಡು ದುರ್ಬಲ ಜೀವನ ಬದುಕ್ತಿದ್ದೀನಿ ಅಂತ ನೀವು ಹೇಳೋದಾದ್ರೆ ನನಗೆ ಹೇಳಿ, ನಿಮ್ಮ ಆಪ್ತರಿಗಾದ್ರೂ ನೀವು ಇಲ್ಲಿಯ ತನಕ ಏನನ್ನಾದರೂ ಕೊಟ್ಟಿದ್ದೀರಾ? ಹೆಚ್ಚೆಂದರೆ ಒಂದು ಸಾಧಾರಣವಾದ ಜೀವನ ಕೊಟ್ಟಿರಬಹುದಷ್ಟೇ. ಯಾರನ್ನ ನೀವು ನಮ್ಮವರು ಅಂತೀರೋ ಅವರಿಗೂ ಒಂದು ತುಂಬಾ ಉನ್ನತವಾಗಿರೋ ಜೀವನವನ್ನು ನಡೆಸೋ ಹಕ್ಕಿದೆ. ಆದ್ರೆ ಒಂದು ಕ್ಷುಲ್ಲಕ ಬದುಕನ್ನ ಬದುಕಿ ನೀವು ಅವರಿಗೂ ಸಹ ಏನನ್ನು ಕೊಡಲಾರಿರಿ. ನೀವು ಅವರಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದೀರಿ. ಯಾವ ತರ್ಕವೂ ನಡೆಯೋದಿಲ್ಲ. ಎಲ್ಲ ಸುಳ್ಳು. ಸತ್ಯದ ವಿರುದ್ಧ ಯಾವ ತರ್ಕ ನಡೆಯೋಕ್ ಸಾಧ್ಯ ಹೇಳಿ? ಇದೊಂದನ್ನ ಮಾತ್ರ ನಾನು ಪ್ರಮಾಣೀಕರಿಸೋಕ್ಕಾಗಲ್ಲ, ಯಾರಿಂದಲೂ ಆಗಲ್ಲ. ಏನಂದ್ರೆ, ಸುಳ್ಳಿನ ಜೀವನ ನಡೆಸಿದ ಮೇಲೂ ಮುಂದೆ ಜೀವನ ಇದೆ ಅನ್ನೋದನ್ನ, ಸುಳ್ಳನ್ನ ಬಿಟ್ಟು ಬಿಡಿ ಅಂತ ಮಾತ್ರ ನಾನು ನಿಮಗೆ ಪ್ರೇರೇಪಿಸಬಹುದು. ಸುಳ್ಳಿನ ಬದುಕನ್ನ ಬದುಕಿ ಆ ಬಳಿಕವೂ ಉನ್ನತವಾದ ಜೀವನವಿದೆ ಅನ್ನೋದನ್ನ ನಾನು ಪ್ರಮಾಣೀಕರಿಸೋಕ್ಕಾಗಲ್ಲ. ನೀವು ಗ್ಯಾರಂಟಿ ಕೇಳ್ತೀರಿ, ಸರಿ, ಇದನ್ನೆಲ್ಲ ಬಿಡ್ತೀವಿ, ವ್ಯರ್ಥ ಜೀವನ ನಡೆಸ್ತಾ ಇದ್ದೀವಿ ಅಂತ ನಮಗೂ ಗೊತ್ತು. ಆದರೆ ಇದರ ನಂತರ ಏನಾದರೂ ತುಂಬಾ ಒಳ್ಳೇದು ಸಿಗುತ್ತೆ ಅಂತ ಗ್ಯಾರಂಟಿ ಕೊಡಿ ಅಂತ ನೀವಂತೀರಿ. ಅದನ್ನ ನಾನು ಕೊಡೋದಕ್ಕಾಗಲ್ಲ. ನಾನು ಕೇವಲ ನಿಮ್ಮನ್ನ ಪ್ರೇರೇಪಿಸಬಹುದಷ್ಟೇ. ಮಾಡಿ ನೋಡಿ, ಆಗತ್ತೆ, ಸಾಧ್ಯವಿದೆ. ಮತ್ತು ಮನುಕುಲದಲ್ಲಿ ಇದನ್ನ ಮಾಡ್ತಿರೋರಲ್ಲಿ ನೀವೇ ಮೊದಲಿಗರೇನಲ್ಲ. ನಾನು ನನ್ನೆಲ್ಲಾ ಸುಳ್ಳುಗಳನ್ನ, ಮಲಿನತೆಯನ್ನೆಲ್ಲ ಸುಟ್ಟು ಹಾಕ್ತೀನಿ ಅಂತ ಇದ್ದಕ್ಕಿದ್ದಂತೆ ಎಚ್ಚೆತ್ತುಕೊಂಡು, ನನಗಿಂತ ಮೊದಲು ಯಾರೂ ಇದನ್ನು ಮಾಡಿಲ್ಲ ಅಂತ ಹೇಳ್ತಿರೋರಲ್ಲಿ ನೀವೇ ಮೊದಲಿಗರಲ್ಲ. ನಿಮ್ಮ ಮೊದಲು ನೂರಾರು ಸಾವಿರಾರು ಜನ ಇದನ್ನ ಮಾಡಿದ್ದಾರೆ ಮತ್ತು ಅವರೇ ನಿಜವಾಗಿ ಬದುಕಿದವರು ಮತ್ತು ಅವರ ಹೆಸರಿನಿಂದಲೇ ಇವತ್ತು ಮಾನವೀಯತೆ ಜೀವಂತವಾಗಿದೆ. ನೀವು ಮೊದಲಿಗರಲ್ಲ. ನೈಜವಾದ ಸತ್ಯವಾದ ದಾರಿಯಲ್ಲಿ ನಿಮಗಿಂತ ಮುಂಚೆ ಸಾವಿರಾರು ಜನ, ಲಕ್ಷಾಂತರ ಜನ ಸಾಗಿದ್ದಾರೆ. ಹಾಗಾಗಿ ನಾನೇ ಏನೋ ದೊಡ್ಡದಾಗಿ ಮಾಡಿದ್ದೀನಿ ಅಂತಾನೂ ಹೇಳಬೇಡಿ. ನಾವು ಮಾತ್ರ ಹೇಗೆ ಮಾಡೋದು? ಯಾರು ಮಾಡುವಂಥವರಿಲ್ಲ. ಯಾರು ಮಾಡೋದಿಲ್ಲ ಅಂದ್ರೆ ಏನರ್ಥ?
ಯಾರಿದನ್ನ ಸಾಧಿಸಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಯಾಕಂದ್ರೆ ನೀವು ಒಳ್ಳೆಯ ಸಾಹಿತ್ಯವನ್ನ ಓದೋದಿಲ್ಲ. ನೀವು ಬರೀ ನಿಮ್ಮ ಬಡಾವಣೆಗಳಲ್ಲಿ, ನಿಮ್ಮ ಸೊಸೈಟಿ ಅಪಾರ್ಟ್ಮೆಂಟ್ನಲ್ಲಿ ಇಲ್ಲಿ ಎಲ್ಲರೂ ಹೀಗೆ ಸುಳ್ಳಿನ ಬದುಕನ್ನ ಬದುಕ್ತಾ ಇರೋದನ್ನೇ ನೋಡ್ತೀರಿ. ಮತ್ತೆ ನಿಮಗೆ ಎಂಥ ತರ್ಕಗಳನ್ನ ಕೊಡಲಾಗತ್ತಂದ್ರೆ, ನೀನೇ ದೊಡ್ಡದಾಗೇನೋ ಮಾಡೋವ್ರಂತೆ ಬಂದ್ಬಿಟ್ಟಿದೀಯಾ. ಅಲ್ನೋಡಿ, ಚಿಕ್ಕಪ್ಪನ ಮಗಳು ನಾನು ಹೇಳ್ತಿರೋದನ್ನೇ ಮಾಡ್ತಿದ್ದಾಳೆ. ರೀಟಾ ಆಂಟಿಯ ಮಗಳು ಕೂಡ ಎಲ್ಲರೂ ಮಾಡುತ್ತಿರುವುದನ್ನೇ ಮಾಡ್ತಿದ್ದಾಳೆ. ನೀನೇ ದೊಡ್ಡದಾಗಿ ಏನೋ ಬಂದ್ಬಿಟ್ಟಿದ್ದೀಯಾ ಇಲ್ಲಿ ಆಕಾಶ ದೇವತೆಯಾಗಿ. ಆಗ ನೀವು ಹೇಳಿ, ನಾನೇನೋ ಹೊಸದಾಗಿ ಹುಟ್ಟಿಕೊಂಡ ಆಕಾಶ ದೇವತೆಯಲ್ಲ. ನನಗಿಂತ ಮುಂಚೆ ಸಾವಿರಾರು ಜನ, ಲಕ್ಷಾಂತರ ಜನ ಆಗಿ ಹೋಗಿದ್ದಾರೆ. ಆದ್ರೆ ನಿಮ್ಮ ಅಜ್ಞಾನ ಎಷ್ಟಿದೆಯಂದ್ರೆ ಅಂಥವರ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಿಮಗೆಲ್ಲ ಕೆಟ್ಟವರ ಬಗ್ಗೆ ಮಾತ್ರ ಗೊತ್ತಿದೆ. ಆಗ ನಿಮಗೆಲ್ಲರೂ ಕೆಟ್ಟವರೇ ಅಂತ ಅನ್ಸತ್ತೆ. ಒಂದು ವೇಳೆ ನನಗೆ ಗೊತ್ತಿರುವಂಥ 100,000 ಜನರು ಒಂದೇ ಥರ ಇದ್ರೆ ನನಗೇನನ್ಸತ್ತೆ? ಇಡೀ ಪ್ರಪಂಚನೇ ಹೀಗಿದೆ ಅಂತನ್ಸತ್ತೆ ಅಲ್ವಾ? ಅದಕ್ಕಾಗಿಯೇ ಶ್ರೇಷ್ಠ ಸಾಹಿತ್ಯವನ್ನ ಓದಬೇಕಾಗತ್ತೆ, ಶ್ರೇಷ್ಠ ಸಹವಾಸ ಮಾಡಬೇಕಾಗತ್ತೆ. ಆಗ ನಿಮಗೆ ಕಾಣಿಸ್ತಿರುತ್ತೆ, ಇಲ್ಲ, ಎಷ್ಟೋ ಜನರಿಗೆ ಸಾಧ್ಯವಾಗಿದೆ, ಎಲ್ಲರಿಗೂ ಸಾಧ್ಯವಿದೆ. ಯಾರು ಸರಿಯಾದ ಜೀವನವನ್ನ ಬದುಕಲು ಬಯಸುತ್ತಾರೋ ಅವರು ಯಶಸ್ವಿ ಆಗ್ತಿದ್ದಾರೆ. ಅವರೆಲ್ಲ ಯಶಸ್ವಿ ಆಗ್ತಿದ್ದಾರೆ ಅಂದ್ಮೇಲೆ ನಾನೂ ಸಹ ಯಶಸ್ವಿ ಆಗ್ತೀನಿ. ಆದ್ರೆ ತಪ್ಪು ಕಡೆ ಬದುಕಿದ್ರೆ, ತಪ್ಪು ಜನರ ಸಹವಾಸ ಮಾಡಿದ್ರೆ, 250 ಜನರ ವಾಟ್ಸ್ಆಪ್ ಗ್ರೂಪ್ ಇದೆ ಅನ್ಕೊಳ್ಳಿ. ಅದರಲ್ಲಿ 255 ಜನನು ಬೆಳಬೆಳಿಗ್ಗೆ 2 ಹೂ ಕಳಿಸಿ ಹಲೋ ರೀ, ಗುಡ್ ಮಾರ್ನಿಂಗ್ ರೀ ಅಂತ ಹೇಳ್ತಿರ್ತಾರಲ್ವಾ. ಇಂಥವರೇ ಇದ್ದು ಬಿಟ್ರೆ, ಇಂಥ ವಾಟ್ಸಪ್ ಗ್ರೂಪ್ನಲ್ಲಿದ್ದು ಬಿಟ್ರೆ ಅಲ್ಲಿ ಇಂಥದ್ದೇ ಎಲ್ಲ ಕೇಳೋದಕ್ಕೆ ಸಿಗ್ತಾ ಇರುತ್ತೆ. ಸಹವಾಸಕ್ಕಿಂತ ಬೇರೆ ಇನ್ನೇನೂ ಇಲ್ಲ. ಸಹವಾಸಕ್ಕಿಂತ ಶ್ರೇಷ್ಠವಾದದ್ದು ಏನೂ ಇಲ್ಲ. ನಿಮ್ಮ ಸಹವಾಸ ಹೇಗಿರುತ್ತೋ ನೀವು ಕೂಡ ಅದರಂತೆಯೇ ಆಗಿಬಿಡ್ತೀರಿ. ಅದನ್ನು ಬಿಟ್ಟು ಬೇರೆ ಇನ್ನೇನೂ ಆಗಿಬಿಡಲ್ಲ. ಆದ್ರೆ ನಿಮ್ಮ ಧೋರಣೆ ಹೇಗಿರತ್ತಂದ್ರೆ ಇಡೀ ಪ್ರಪಂಚವೇ ಹೀಗಿದೆ ಅಂತ ನೀವು ಹೇಳ್ತೀರಿ. ಇಡೀ ಪ್ರಪಂಚ ಹಾಗಿಲ್ಲ, ಇಡೀ ಇತಿಹಾಸವೂ ಕೂಡ ಆ ರೀತಿ ಇಲ್ಲ. ಆದ್ರೆ ನಿಮಗೆ ಗೊತ್ತಿರುವಂಥ ಜನರೇನಿರ್ತಾರೋ ಅವರು ಮಾತ್ರ ಹಾಗಿದ್ದಾರೆ ಅಷ್ಟೇ. ಆದ್ದರಿಂದ ನಿಮ್ಮ ತರ್ಕಗಳ ಮೇಲೆ ಸ್ವಲ್ಪ ಹಿಡಿತವಿರಲಿ. ಭಯವು ಎಂತಹ ಮೂಲ ಸಮಸ್ಯೆ ಅಂದ್ರೆ, ನಮ್ಮ ಶ್ರೇಷ್ಠವಾದ ಗ್ರಂಥಗಳು ಕೂಡ ಹೇಳುವಂತೆ ಗ್ರಂಥಗಳಿರೋದು ನಿಮಗೆ ಮೋಕ್ಷ ತಂದು ಕೊಡೋದಕ್ಕಾಗಲಿ, ಅಥವಾ ನಿಮ್ಮೊಳಗಿನ ಮೋಹ ಕಡಿಮೆ ಮಾಡೋದಕ್ಕಾಗಲಿ, ಅಥವಾ ನಿಮ್ಮ ಕ್ರೋಧ ಅಥವಾ ಕಾಮವನ್ನ ಕಡಿಮೆ ಮಾಡೋದಕ್ಕಾಗಲಿ ಅಲ್ಲ. ಗ್ರಂಥಗಳಿರೋದು ಕೂಡ ನಿಮ್ಮೊಳಗಿನ ಭಯವನ್ನ ಕಡಿಮೆ ಮಾಡೋದಕ್ಕಾಗಿ ಅಂತಾನೆ ಅವು ಕೂಡ ಹೇಳೋದು. ನಮ್ಮ ಮುಖಗಳ ಮೇಲೆ ಭಯ ಆವರಿಸಿದೆ. ನನಗೊಮ್ಮೆ ಯಾರೋ ಒಬ್ರು ಕೇಳಿದ್ರು, ಸುಂದರ ಅಂತ ಯಾರನ್ನ ಕರೀಬಹುದು ಅಂತ. ನಾನಂದೆ, ಅದಕ್ಕಿರೋದು ಒಂದೇ ಒಂದು ಮಾನದಂಡ, ಅದಂದ್ರೆ ಮುಖದ ಮೇಲೆ ಭಯ ಇರಬಾರದು. ಭಯ ಅನ್ನೋದು ನಿಮ್ಮನ್ನ ಕುರೂಪ ಮಾಡಿಬಿಡುತ್ತೆ. ಆಮೇಲೆ ಎಷ್ಟು ಮೇಕಪ್ ಹಾಕಿದ್ರೂ ಅಷ್ಟೇ. ಯಾರ ಮುಖದ ಮೇಲೆ ಭಯವಿರೋದಿಲ್ವೋ ಅವನೇ ಸುಂದರ. ಸೌಂದರ್ಯಕ್ಕೆ ಇದಕ್ಕಿಂತ ಹೆಚ್ಚು ನಿಖರವಾದ ವ್ಯಾಖ್ಯಾನ ಇನ್ನೊಂದಿರಲು ಸಾಧ್ಯವಿಲ್ಲ ಅನ್ಸತ್ತೆ. ಎಲ್ಲಿ ಭಯವಿರೋದಿಲ್ವೋ ಅಲ್ಲಿ ಸೌಂದರ್ಯವಿದೆ. ಎದುರುಗಡೆ ಎಲ್ಲಕ್ಕಿಂತ ದೊಡ್ಡ ಅಪಾಯವಿದ್ರೂ ಸರಿ, ನಷ್ಟ ಆಗುವಂಥ ಸ್ಪಷ್ಟವಾದ ಸಾಧ್ಯತೆ ಇದ್ರೂ ಸರಿ, ನಿಮ್ಮ ಮುಖ ಮಾತ್ರ ಹೊಳಿತಿರಬೇಕು. ಯಾವುದೋ ಮೂರ್ಖರು ಬಂದು ನಿಮಗೆ ಮಿಸ್ಟರ್ ಇಂಡಿಯಾ, ಮಿಸ್ ಯೂನಿವರ್ಸ್ ಕೊಡೋದಿಲ್ಲ. ಆದರೆ ನಿಮಗೆ ಅರಿವಾಗತ್ತೆ, ಮತ್ತು ಯೋಗ್ಯವಾದ ವ್ಯಕ್ತಿ ಯಾರೇ ಆಗಿರಲಿ ಅವನಿಗೆ ಗೊತ್ತಾಗತ್ತೆ ಏನಂದ್ರೆ ಆ ಕ್ಷಣದಲ್ಲಿ ನಿಮ್ಮಷ್ಟು ಸುಂದರ ಬೇರೆ ಯಾರೂ ಇಲ್ಲ ಅಂತ.